ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಮಹಾನಗರ ಪಾಲಿಕೆ ಪ್ರೌಢಶಾಲೆ ಸರಾಯಪುರ ಪಿಲ್ಲನ ಗಾರ್ಡನ್ನಲ್ಲಿ ಇವತ್ತು ಚಿಲ್ಡ್ರನ್ಸ್ ಡೇ ಎಂಬ ಮಕ್ಕಳ ದಿನಾಚರಣೆ ಮತ್ತು ಮಕ್ಕಳಿಗೆ ಪುಸ್ತಕ ಹಾಗೂ ಆಹಾರ ಕಿಟ್ಗಳ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಮುಖ್ಯೋಪಾಧ್ಯಾಯರು ಸಿಬ್ಬಂದಿಗಳು ಆಡಳಿತ ಮಂಡಳಿಯವರು ಆರ್ಗನೈಸ್ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ವೇದಿಕೆಯಲ್ಲಿ ನಮ್ಮ 2 ಬ್ಲಾಕಿನ ಅಧ್ಯಕ್ಷರುಗಳಾದಂತಹ ಹಾಗೂ ನಮ್ಮ ತ್ರಿಪಾಲ್ ವಿಭಾಗದ ಕಾರ್ಪೊರೇಟರ್ಗಳು ನಮ್ಮ ಮುಖಂಡರಾದಂತಹ ನಮ್ಮ ವಿಷ್ಣು ಶಿವ ಹಾಗೂ ನಮ್ಮ ಜಾವೀದು ನಮ್ಮ 2 ಕಾರ್ಯಕರ್ತರು ಗ್ಯಾರಂಟಿ ಅಧ್ಯಕ್ಷರು ಇಸ್ಮಾಯಿಲು ನಮ್ಮ ಇನ್ಸ್ಪೆಕ್ಟರ್ ರಹೀಂ ಅವರು, ಸರ್ಕಾರ, ನಮ್ಮ ವಾರ್ಡಾಧ್ಯಕ್ಷರಂತ ನಮ್ಮ ಅಶೋಕ್ ಅವರು, ನಾಗರಾಜ್ ಅವರು, ನಮ್ಮ ಜನರಲ್ ಹಾಗೂ ನಮ್ಮ ವಿಜಯ್ ಮಹಿಳಾ ಅಧ್ಯಕ್ಷರು ನಮ್ಮ ಅಮುದ, ನೂರ್ ಫಾತಿಮಾ ಅವರು ಹೊಸ ಮಹಿಳಾ ಲೀಡರ್, ಮುರುಗನ್ ಮಹಿಳಾ ಅಧ್ಯಕ್ಷರು, ಸಸ್ಮಾ ಇವರು ಅಧ್ಯಕ್ಷ ಸರ್, ನಮ್ಮ ತಪ್ಪು ನಾವೆಲ್ಲ ನಮ್ಮ ಪರು, ನಮ್ಮ ಜೋಶ್ ಸರಿ ಹಾಕ್ತಿದ್ದೀರಲ್ಲಪ್ಪ ಇದಾಯ್ತು ನೋಡಿ ಮುಂದೆ ಬಂದಿದ್ದಾಯ್ತು ಇದಾಯ್ತು. ಆಮೇಲೆ ಹೆಸರು ಅಹಮದ್, ಫಸಲ್, ತೌಫಿಕ್, ಸುನೀಲ್, ಸಲಮಾನ್, ನಾಸಿರ್, ಅಲ್ಲಾ ಬಕರ್, ಶೇಖ್, ನಿಜಾಮ್, ಅಮರ್, ತಮೀಮ್, ಅಸ್ಮಾ, ಪವಿತ್ರ, ಅಲ್ಮಶ್, ಆಮೇಲೆ ನಮ್ಮ ಮೀಡಿಯಾ ಮಿತ್ರರು, ನಮ್ಮ ಶಾಲೆಯ ಪ್ರಿನ್ಸಿಪಲ್ ಅವರು, ಪ್ರಿನ್ಸಿಪಲ್ ಅವರು ಎಲ್ಲ ನಮ್ಮ ಟೀಚರ್ಗಳು, ನಾನ್ ಟೀಚರ್ಗಳು, ಸಿಬ್ಬಂದಿಯವರು ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು, ಎರುಪಲ್ಲಿ ಬಂದಿದ್ದಾರೆ ಅವರು, ಡಿಪಾರ್ಟ್ಮೆಂಟ್ ಅವರು, ಪ್ರಶ್ನೆಗಳು, ಹೆಚ್ಚಿನದಾಗಿ ನಮ್ಮ ವಿದ್ಯಾರ್ಥಿನಿಯರು ಅಲ್ವಾ. ಇವತ್ತು ಸೌಂಡ್ ಸಲುವಾಗಿಲ್ಲ, ಸೋಮಶೇಖರ್ ಎಷ್ಟೋ ಬರ್ತಾ ಇಲ್ಲ, ಸ್ವಲ್ಪ ಸೌಂಡ್ ಸೆಟ್ ಮಾಡಿ. ವೆರಿ ಗುಡ್. ಮಕ್ಕಳು ಸೈಲೆಂಟ್ ಆಗಿದ್ದಾರೆ. ಈ ಪ್ರೋಗ್ರಾಮೇ ಮಕ್ಕಳು ಕೇಳಿಸ್ಕೊಳ್ಳಿಲ್ಲ. ನೀವು ಈ ಕಾರ್ಯಕ್ರಮ ಅರ್ಧ ಗಂಟೆ 1 ಗಂಟೆ ನಡೀತದೆ, ಇದನ್ನ ಅಬ್ಸರ್ವ್ ಮಾಡಬೇಕು. ಇದು ಒಂಥರ ಟೀಚಿಂಗ್. ನಿಮ್ಗೆ ಶಾಲೆ ರೂಮಲ್ಲಿ ನಿಮ್ಮ ಟೀಚರು ಅಥವಾ ಟೀಚರ್ ಮಾಡ್ತಾರಲ್ಲ ಪಾಠ, ಅದೇ ತರ ಇದು ಒಂದು ಪಾಠ ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು ಮಕ್ಕಳೇ. ಇದು ಟೀಚಿಂಗ್ಗೆ. ಇದರಲ್ಲಿ ಈ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನೀವು ಕಲಿಯೋದು ಬಹಳ ಇದೆ, ನಿಮ್ ಲೈಫ್ ಟರ್ನಿಂಗ್ ಇದೆ. ಅದಕ್ಕೆ ನೀವೆಲ್ಲ ಸಮಾಧಾನವಾಗಿ ಗೆಸ್ಟ್ಗೆ ಮಾತಾಡೋದನ್ನ, ಪ್ರಿನ್ಸಿಪಲ್ ಮಾತಾಡೋದನ್ನ ಕೇಳಿಸ್ಕೋಬೇಕು. ನಮಗೆ ಅಮೂಲ್ಯವಾದ ಟೈಮು ಬಹಳ ಇದೆ. ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ನಾವು ಬರ್ತೀವಿ. ಯಾರಿಗೋಸ್ಕರ ಬರ್ತೀವಿ? ಈಗ ನಿಮಗೋಸ್ಕರ. ನಾವು ಹೇಳೋದನ್ನ ನೀವು ಕೇಳಬೇಕು. ನಾವೆಲ್ಲ ನಿಮ್ಮ ತರ ಕೂತಿರುವಾಗ ಸ್ಟೂಡೆಂಟ್ ಆಗಿ ನಮ್ಮ ಹಿರಿಯರು ಪೊಲಿಟಿಷಿಯನ್ಸ್ ಮಾತಾಡಿ ಕೇಳಿ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ. ಹೇಳ್ಕೊತಿದ್ದೀರಿ ಸ್ಟೂಡೆಂಟ್ಸ್ MLA, ಕಾರ್ಪೊರೇಟರ್ ಅಥವಾ ಯೋಜನೆಯಾಗಿದ್ದೀವಿ. ನಾಳೆ ಇವತ್ತು ಅಲ್ಲಿದ್ದೀರಿ, ನಾಳೆ ಎಲ್ಲಿರ್ತೀರ? ನೀವೆಲ್ಲ ಎಲ್ಲಿರ್ತೀರಾ? ಇಲ್ಲಿ ಬರ್ತೀರಾ? ಇಲ್ಲಿ ಬರ್ಬೇಕಂದ್ರೆ ಏನಿರ್ಬೇಕು? ಕ್ವಾಲಿಫಿಕೇಶನ್ ಇರಬೇಕು, ಅಂದ್ರೆ ಹೋಗ್ಬೇಕು, ಜನರಲ್ ನಾಲೆಜ್ ಇರಬೇಕು. ಅದೆಲ್ಲ ಎಲ್ಲಿಂದ ಬರುತ್ತೆ? ಹೇಳ್ಬೇಕು. ನಾವು ಭಾಷಣ ಮಾಡೋದನ್ನ, ಒಳ್ಳೆಯ ಟೀಚರ್ಸ್ ಬೋಧನೆ ಮಾಡೋದನ್ನ ನೀವೆಲ್ಲ ಹೇಳಿದ್ರೆ ಇಲ್ಲಿ ಬರ್ತೀರಾ. ಇಲ್ಲ ಅಂದ್ರೆ ಎಲ್ಲಿರ್ತೀರಾ? ಇಲ್ಲ ಅಂದ್ರೆ ರೋಡಲ್ಲಿ ನಿಮ್ಗೆಲ್ಲೂ ಸ್ಥಾನಮಾನ ಸಿಗಲ್ಲ. ಇದು ನೆನಪಿರ್ಲಿ. ಯಾಕಂದ್ರೆ ನಿಮ್ ತಂದೆ ತಾಯಿ ಕಷ್ಟಪಟ್ಟು ದುಡ್ಡು ನಿಮ್ಗೆ ದುಡ್ಡು ಖರ್ಚು ಮಾಡಿ ಚೆನ್ನಾಗಿ ಹೋಗ್ಲಿ, ಫಸ್ಟ್ ಕ್ಲಾಸ್ ಬರ್ಲಿ, ರ್ಯಾಂಕ್ ಬರ್ಲಿ, ಕೆಲಸ ಸಿಗ್ಲಿ, ಬಿಸ್ನೆಸ್ ಮಾಡ್ಲಿ ಅಂತ
ನಿಮ್ಗೆಲ್ಲ ಆಗ್ಬೇಕಂದ್ರೆ ಡಿಸಿಪ್ಲೈನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್? ಡಿಸಿಪ್ಲೈನ್. ಯಾರು ಡಿಸಿಪ್ಲೈನ್ ಅಲ್ಲಿ ಇರ್ತೀರೋ ಅವರು ರ್ಯಾಂಕ್ ಬರ್ತೀರಾ, ಫಸ್ಟ್ ರ್ಯಾಂಕ್ ಬರ್ತೀರಾ, ಚೆನ್ನಾಗಿ ಹೋಗ್ತೀರಾ, ಒಳ್ಳೆಯದಾಗ್ತೀರಾ. ಯಾರ ಮಕ್ಕಳಲ್ಲಿ ಡಿಸಿಪ್ಲೈನ್ ಇಲ್ಲವೋ ಕಷ್ಟ ಆಗ್ತದೆ. ಅವರೇ ಈ ಸಮಾಜದ ವಿರೋಧಿಗಳು. ಅವರೇ ಏನೆಲ್ಲ ಮಾಡಬಾರ್ದು ಮಾಡ್ತಾರೆ, ಲಾಸ್ಟ್ಗೆ ಜೈಲಿಗೆ ಹೋಗ್ತಾರೆ. ನಾಲೆಡ್ಜ್ ಇಲ್ಲ, ಯಾರು ಕಳ್ಳರಾಗಲಿಲ್ಲ, ಯಾರು ಎಲ್ಲರೂ ಒಳ್ಳೆಯ. ನಾನು ಕಳ್ಳ ಅಂತ ಹುಡ್ತಾನ ತಾಯಿ ಗರ್ಭದಲ್ಲಿ, ನಾನು ಗೌಡಿ ಅಂತ ಹುಡ್ತಾನ ತಾಯಿ ಗರ್ಭದಲ್ಲಿ ಹುಟ್ಟೋದಿಲ್ಲ. ಅವ್ರನ್ನ ಚೇಂಜ್ ಮಾಡೋದು ಯಾರು? ಸಮಾಜ, ನಮ್ಮ ವಾತಾವರಣ. ಅದಕ್ಕೋಸ್ಕರ ನಾವು ಹೆಂಗ್ ಬೆಳಿಬೇಕು? ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕು.